ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ನೈಸ್ ರಸ್ತೆಯಲ್ಲಿ ಯಾರು ಕೂಡ ಟೋಲ್ ಕಟ್ಟಬೇಡಿ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕರೆ. ಜನರಿಗೆ ಕೈ ಮುಗಿದು ಹೇಳ್ತೀನಿ, ಯಾರು ಟೋಲ್ ಕಟ್ಟಬೇಡಿ. ನೈಸ್ ರಸ್ತೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಆದೇಶ. ನೈಸ್ ರಸ್ತೆ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡುತ್ತಿದ್ದಾರೆ. ಇದರ ವಿರುದ್ಧ ಹೋರಾಟ, ಕೋರ್ಟ್ಗೆ ಅವಮಾನ ಮಾಡ್ತಿದ್ದಾರೆ ಎಂದು ಹೇಳಿದ ನಾಗರಾಜ್ ಕೊಟ್ಟೂರು. ಬೆಂಗಳೂರು ಮತ್ತು ಮೈಸೂರು ರಸ್ತೆಗೆ ಟೋಲ್ ತಗೊಂಡ್ರೆ ಟೋಲ್ ಧ್ವಂಸ ಮಾಡ್ತೀರಿ ಎಂದು ಎಚ್ಚರಿಕೆ ಕೊಟ್ಟ ಲಾಯರ್ ಪುಟ್ಟೇಗೌಡರು. ಬೆಂಗಳೂರಿನ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲ್ ಅನ್ನು ಕಟ್ತಕ್ಕಂಥದ್ದನ್ನ ನಿಲ್ಲಿಸಿ. ಮೊದಲು ಈ ಸರ್ಕಾರ ಯಾವಾಗ ಸಾರ್ವಜನಿಕರಿಂದ ಟೋಲ್ನ ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿರಿ. ಒಂದು ವಾರ 10 ದಿವಸದ ಗಡುವು ಕೊಡ್ತೀವಿ. ಇದನ್ನು ವಿಧಾನಸಭೆಯಲ್ಲೂ ಬಹುಶಃ ನಮ್ಮ ಎರಡು ಪಕ್ಷಗಳ ನಾಯಕರುಗಳು ಚರ್ಚೆ ಮಾಡಲಿಕ್ಕೆ ಮನವಿ ಮಾಡಿದ್ದೇನೆ. ಈ ಸಬ್ಜೆಕ್ಟನ್ನು ರೈಸ್ ಮಾಡಬೇಕು ಅಂತ ಹೇಳಿ. ಬಿಡದಿ ಮತ್ತು ಇದು ಎರಡು ಈಕ್ವಲ್ ಆಗೇ ಇದೆ. ಇದು ಯಾವುದೇ ಕಾರಣಕ್ಕೂ ಸರ್ಕಾರ ತೀರ್ಮಾನ ತಗೊಳ್ಳದೇ ಇದ್ದರೆ ನಾವು ನಮ್ಮ ಕೆಲಸ ಏನು ಮಾಡಬೇಕು, ಆ ಟೋಲನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಆ ಹೋರಾಟ ಪ್ರಾರಂಭ ಮಾಡ್ತೀವಿ. ನಾನು ಇವತ್ತಿಂದಲೇ ಕಟ್ಟಬೇಡಿ ಅಂತ ಹೇಳ್ತೀನಿ ಜನತೆಗೆ. ಕೈ ಜೋಡಿಸಿ ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೀನಿ. ಇವತ್ತು ಯಾವ ಕಾಂಗ್ರೆಸ್ ಪಕ್ಷದವರು ಪಾರ್ಲಿಮೆಂಟ್ ನಡೀಲಿಕ್ಕೆ ಬಿಡ್ತಾ ಇಲ್ಲ. ನಾಡಿನ ನಾಗರಿಕರಿಗೆ ನಾನು ಹೇಳ್ತೀನಿ, ನನ್ನ ಜನತೆಗೆ, ಯುವಕರಿಗೆ ಮನವಿ ಮಾಡ್ತೇನೆ, ಇಂಥ ಹಗಲು ದರೋಡೆಗೆ ಮೌನಕ್ಕೆ ಶರಣಾಗಬೇಡಿ ಕರ್ನಾಟಕ ರಾಜ್ಯದ ಜನ. ನಾನು ಕೇಳ್ತಾ ಇರೋದು ಏನಂದ್ರೆ, ಅನಧಿಕೃತವಾಗಿ 23 ವರ್ಷಗಳಿಂದ ನೀವು ಟೋಲ್ ಅನ್ನ ಸಂಗ್ರಹಣೆ ಮಾಡಿಬಿಟ್ಟಿದ್ದೀರಾ. ಅದನ್ನ ಈ ಕೂಡಲೇ ನಿಲ್ಲಿಸಿ. ಯಾಕೆಂದ್ರೆ ಅದು ಫ್ರೇಮ್ ವರ್ಕ್ ಆಫ್ ಅಗ್ರಿಮೆಂಟ್ ಇರೋದು ಬೇರೆ. ಅದನ್ನ ಮುಚ್ಚುಮರೆ ಮಾಡಿ ಯಾವುದೋ MLA MP ಗಳಾಗಿರ್ಬೋದು, ನಮ್ಮ ಮಾನ್ಯ ಸರ್ಕಾರ ಆಗಿರ್ಬೋದು, ಕೆಲವು ಕಿಕ್ ಬ್ಯಾಕ್ ಅಮೌಂಟ್ಗಳನ್ನ ತಗೊಂಡು ಸಾರ್ವಜನಿಕರ ಅಮೌಂಟ್ಗಳನ್ನ ಲೂಟಿ ಮಾಡೋದಕ್ಕೆ ನೀವು ಯಾಕೊಬ್ಬ ಪ್ರಭಾವಿ ವ್ಯಕ್ತಿಗೆ ನೀವು ಅಧಿಕಾರವನ್ನು ಬಿಟ್ಕೊಟ್ಟಿದ್ದೀರಾ? ಇಲ್ಲಿ ನಮ್ಮ ಮನೆಗಳು, ನಮ್ಮ ಜಮೀನುಗಳು ಹಾಳಾದ್ರೂ ಪರವಾಗಿಲ್ಲ, ನೀವು ಒಬ್ಬ ಲೋಫರ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದಾದ್ರೆ ಇಲ್ಲಿ ಜನಸಾಮಾನ್ಯರ ಹಕ್ಕು ಮತ್ತು ಕರ್ತವ್ಯಗಳು ಏನಾಗಬೇಕು ನೋಡಿ ಸ್ನೇಹಿತರೆ. ಹೈಕೋರ್ಟ್ ತುಂಬಾ ನಿರ್ದಾಕ್ಷಿಣ್ಯವಾಗಿ ನಮ್ಮ ನೈಸ್ ಕಂಪ್ನಿಗೆ ಆರ್ಡರ್ ಮಾಡಿದೆ. ನೀವು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಲ್ಲಿ ಯಾವುದೇ ಕಂಡೀಷನ್ಗಳನ್ನ ಫಾಲೋ ಮಾಡಿಲ್ಲ. ನೀವು ಯೂಸ್ ಟೋಲ್ ಕಲೆಕ್ಷನ್ ಮಾಡಿರೋದೇ ಅತಿಕ್ರಮಣ, ಅದು ಅಪರಾಧ ಅಂತಾನೆ ಆಲ್ರೆಡಿ ಹೈಕೋರ್ಟ್ ಡಬಲ್ ಬೆಂಚ್ ಆರ್ಡರ್ ಕೊಟ್ಟಿದೆ. ನೋಡಿ, ನಾವು ಹೋರಾಟ ಮಾಡೋದಂತಲ್ಲ, ಸಾರ್ವಜನಿಕರು ನೀವು ಪ್ರತಿಯೊಬ್ಬರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲೇ ಪ್ರತಿಯೊಂದು ಅನ್ಯಾಯದ ವಿರುದ್ಧ ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ಅದು ಬಿಟ್ಟು ನಾವು ಇವತ್ತು ಬರ್ತೀವಿ, ನಾಳೆ ಬರ್ತೀವಿ, ಬಟ್ ಯಾವುದೇ ಆಗ್ಲಿ ಒಂದು ಬದಲಾವಣೆ ತರಬೇಕು ಅಂದ್ರೆ ಜನರು ಸಿಡಿದು ಹೇಳಬೇಕಾಗ್ತದೆ, ಜನರು ಪ್ರಶ್ನೆ ಮಾಡಬೇಕಾಗ್ತದೆ. ಎಲ್ಲಿಯ ತನಕ ಜನಗಳು ಪ್ರಶ್ನೆ ಮಾಡೋದಿಲ್ಲ, ಅಲ್ಲಿಯ ತನಕ ಈ ರೀತಿ ಏನು ಅಕ್ರಮವಾಗಿ ಟೋಲ್ ಕಲೆಕ್ಷನ್ ಮಾಡುವಂತದ್ದು. ಅಲ್ಲಿ ಹೈಕೋರ್ಟ್ ನಿರ್ದಾಕ್ಷಿಣ್ಯವಾಗಿ ಹೇಳಿದೆ, ನೀವು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಎಲ್ಲ ಏನು ಮಾಡಿಲ್ಲ. ಯಾಕೆ ಈ ತರ ಏನದು ಕ್ಲೀನ್ ಆಗಿ ಹೇಳಿದೆ, ಮಾನ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ಕೊಟ್ಟಿದೆ. ನೀವು ಯಾಕೆ ನೈಸ್ ಕಂಪನಿಯ ಅಗ್ರಿಮೆಂಟ್ ಅನ್ನ ನೀವು ರಿವ್ಯೂ ಮಾಡಬಾರ್ದು? ಈ ಒಂದು ಅಗ್ರಿಮೆಂಟ್ ಅನ್ನ ಯಾಕೆ ಕ್ಯಾನ್ಸಲ್ ಮಾಡ್ಕೋಬಾರ್ದು? ಈ ರೀತಿಯ ದೊಡ್ಡ ಸ್ಕ್ಯಾಮ್ ಅನ್ನ ಮಾಡಿದ್ದಾರೆ ಅಂತಾನೆ ಹೈಕೋರ್ಟ್ ಮಾನ್ಯ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಅನ್ನ ಕೊಟ್ಟ ಮೇಲೆ ನೀವು ಯಾವ ರೀತಿಯಲ್ಲಿ ರಾಜಾರೋಷವಾಗಿ ಟೋಲ್ ಅನ್ನ ಕಲೆಕ್ಷನ್ ಮಾಡೋದಕ್ಕೆ ನೀವು ಬಿಟ್ಟಿದ್ದೀರಾ? ನಾನು ಮಾನ್ಯ ಸರ್ಕಾರಕ್ಕೆ ಮತ್ತೆ DK ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಿರುವಂತದ್ದು, ಇಂಥ ಅನಧಿಕೃತವಾಗಿ ಟೋಲ್ ಅನ್ನ ಏನು ವಸೂಲಿ ಮಾಡ್ತಿದ್ದಾರೆ ಇದನ್ನ ಈ ಕೂಡಲೇ ನಿಲ್ಲಿಸಬೇಕಷ್ಟೇನೆ. ಇವತ್ತು ನಾಳೆ ಏನಾದ್ರು ನಿಲ್ಲಿಸಲಿಲ್ಲ ಅಂದ್ರೆ ಮಾತ್ರ ಇಡೀ ಕರ್ನಾಟಕದ ಜನತೆ ಸರ್ಕಾರದ ವಿರುದ್ಧ ಆಗಿರ್ಬೋದು, ಇದೇ ನೈಸ್ ರೋಡ್ ಕಂಪನಿಯ ವಿರುದ್ಧ ಆಗಿರ್ಬೋದು, ಯಾವ ರೀತಿ ಜನ ದಂಗೆ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಹೈಕೋರ್ಟ್ ಆರ್ಡರ್ನ ಪಾಲನೆ ಮಾಡಿ ನೈಸ್ ರೋಡ್ ಅನ್ನ ಇವತ್ತೇ ಫ್ರೀ ಮಾಡಿ ಸರ್ಕಾರ ಸುಪರ್ದು ತಗೊಳ್ಬೇಕು ಅನ್ನೋದು ನಾನು ಮನವಿ ಮಾಡ್ತೀನಿ. ಕೋರ್ಟ್ ಆರ್ಡರ್ ಕೊಟ್ಟರು ಕೂಡ ಇವರು ಟೋಲ್ ಸಂಗ್ರಹಣೆ ಮಾಡ್ತಾ ಇದಾರೆ. ಇದು ತಪ್ಪಿದು. ಇದು ಯಾಕಂದ್ರೆ 2 ಕಡೆಗೂ ಸರ್ವಿಸ್ ರೋಡ್ ಇಲ್ಲ. ಇನ್ನು 111 ಕಿಲೋಮೀಟರ್ ರೋಡ್ ಹಾಕಬೇಕು, 5 ಟೌನ್ಶಿಪ್ ಆಗಬೇಕು. ಇದು ಇಲ್ಲಿಂದ ಹಿಡಿದು ಏನು ಬೆಂಗಳೂರಿಂದ ಹಿಡಿದು ಮೈಸೂರುವರೆಗೂ 111 ಕಿಲೋಮೀಟರ್, 5 ಟೌನ್ಶಿಪ್. ಕೋರ್ಟ್ ಇಲ್ಲಿಂದ ನೀಟಾಗಿ ಬರೆದು ಕೊಟ್ಟವ್ರೆ. ಇದೇನು ಇವ್ರು ಕೇಳ್ತಾರೆ ನೋಟಿಸ್ ಕೊಡ್ರಿ ಅಂತ. ಹೈಕೋರ್ಟ್ ಜಡ್ಜ್ ಮಾಡಿದ್ರೆ ಎಲ್ಲರಿಗೂ ಮನೆಗೆ ತಂದು ನೋಟಿಸ್ ಕೊಡಲ್ಲ. ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಅದನ್ನ ಲಾಯರ್ಗಳು ತಗೊಂಡು ನಮಗೆ ಜನಗಳಿಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತಾರೆ. ಇವ್ರು ಹೇಳ್ತಾರೆ ಕೋರ್ಟ್ ಆರ್ಡರ್ ಕೊಡ್ರಿ ಅಂತ ಹೇಳಿ ಎಲ್ಲರಿಗೂ ಜಾಬ್ ಇಟ್ಕೊಂಡು ಹೇಳ್ತಾರ. ಟಿವಿಲಿ ಬರುತ್ತೆ, ಪೇಪರ್ ಬರುತ್ತೆ, ಅದೇ ಸಾಕು. ಎಲ್ಲ ಕೋರ್ಟ್ ಹೇಳಿದ್ದೆ ಆರ್ಡರ್ ಏನು ಕೊಡೋ ಅವಶ್ಯಕತೆ ಇಲ್ಲ. ಇದು ಭಯಂಕರವಾಗಿ ಅಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಜನಗಳು, ಮೊಬ್ಬು ಜನಗಳು. ಇಂಥವೆಲ್ಲ ಪ್ರಶ್ನೆ ಮಾಡಬೇಕು, ಕೇಳಬೇಕು. ಇವತ್ತು
ನಾವು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದೀವಿ. ಇನ್ನ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ದೇವರನ್ನು ಇನ್ನ ಬರೇ ಶ್ರೀಮಂತರ ಆಗ್ತಾ ಹೋದ್ರೆ ನಾವು ಹಿಂಗೆ ಇರ್ತೀವಿ ಅಷ್ಟೇ. ದಯವಿಟ್ಟು ಜನಗಳು ಬದಲಾವಣೆ ಆಗಿ 80 ವರ್ಷ ಆಯ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಏನಕ್ಕೆ ಬಂದಿದೆ? ಡ್ಯೂಟಿ ಮಾಡಕ್ ಬಂದಿದ್ಯಾ? ಭ್ರಷ್ಟಾಚಾರ ಮಾಡಕ್ ಬಂದಿದ್ಯಾ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇದಕ್ಕೋಸ್ಕರ ಬಂದಿದ್ಯಾ? ಇಷ್ಟೆಲ್ಲ ಏನು ಇವತ್ತು ಬಾವುಟ ಏರ್ಸ್ಬಿಟ್ಟು ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಮನೆ ಕಳಿಸ್ಬಿಟ್ರೆ ಮುಗಿದೋಯ್ತಾ? ಸ್ವಾತಂತ್ರ್ಯ ಏನಕ್ಕೆ ಬಂದಿದೆ? ಯಾಕೆ ಬಂದಿದೆ? ತಿಳ್ಕೊಳ್ಳಿ ಜನಗಳಿಗೆ. ಎಲ್ಲಿ ಬಂದಿದೆ ಸ್ವಾತಂತ್ರ್ಯ? ಬಂದಿಲ್ಲ. ಎಲ್ಲ ಕೊಳ್ಳೆ ಹೊಡಿತಾ ಇದ್ದಾರೆ. ನಮಗೆ ಇವ್ರು ದುಡ್ಡು ಕಲೆಕ್ಟ್ ಮಾಡ್ಬೇಕು ಅಂತ ರೆಕಾರ್ಡ್ಸ್ ತೋರಿಸ್ಲಿ. ನಾವು ಬೇಕಾದ್ರೆ ಕೋರ್ಟಿಂದ ಇಲ್ಲ ಸರ್ಕಾರದಿಂದ ಏನೋ ರೆಕಾರ್ಡ್ಸ್ ಇದ್ರೆ ದುಡ್ಡು ಕಟ್ಟಲೇಬೇಕು ಅಂತ ಟೋಲ್ ಕಟ್ಟಬೇಕು ಅಂತ ಇದ್ರೆ ನಾವು ಕಟ್ತೀವಿ. ಇಲ್ಲ ಇವ್ರು ಬಾಯಿ ಮಾತಲ್ಲಿ ಹೇಳಿ ನಾವು ಕಟ್ಟಕ್ಕೆ ರೆಡಿ ಇಲ್ಲ. ನಮ್ಮನ್ನ ಬಿಡ್ಲಿ ನಾವು ಹೋಗ್ತೀವಿ. ಇಲ್ಲ ನಾವು ಇಲ್ಲೇ ನಿಂತ್ಕೊತೀವಿ, ನಾವು ಕಟ್ಟಲ್ಲ. ಟೋಲ್ಗಳು ಮಾಡಿ ಯಾವುದೇ ರೂಪುರೇಷೆಗಳಿಲ್ಲದೆ ಟೋಲ್ಗಳು ಮಾಡಿ ಇವತ್ತು ನಮ್ಮನ್ನ ತಡೆ ಹಿಡಿದಿರೋದು ಇದು ಒಂದು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಮುಂದೆ ಸಾಗಲ್ಲ. ನಾವು ನಮ್ಮ ಬುಡ್ಡಿನ ಇವರು ಬಿಡ್ಲಿ, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ಟೋಲ್ಗಳನ್ನು ಮುತ್ತಿಗೆ ಹಾಕುವಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಇಟ್ಕೊಂಡು ಇವತ್ತು ಪ್ರಶ್ನೆ ಮಾಡುವಂತ ಒಂದು ಹೋರಾಟವನ್ನ ನಮ್ಮ ರೈತ ಸಂಘ ಹಮ್ಮಿಕೊಂಡಿತ್ತು. ಆದರೆ ಬೆಳಗ್ಗೆನೆ ಬಂದಂತ ಪೊಲೀಸರು ನಮ್ಮ ಇಡೀ ತಂಡವನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದಂತ ಕಾರಣಕ್ಕೆ ಇವತ್ತಿನ ದಿನದ ಹೋರಾಟ ತಪ್ಪಿದೆ. ನಾವು ಕೂಡ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ತಂತ ಕಾರಣಕ್ಕೆ ಎಲ್ಲರ ಅಭಿಪ್ರಾಯಗಳನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಇದರ ಹೋರಾಟವನ್ನು ರೂಪಿಸೋಣ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನಾವು ಕೂಡ ಬಂದಿದ್ದೀವಿ. ಈಗ ಸ್ವಲ್ಪ ಹೊತ್ತಲ್ಲಿ ನಾವು ರಿಲೀಸ್ ಆಗಿ ಬರ್ತಾ ಇದ್ದೀವಿ. ಏನು ಹೈಕೋರ್ಟ್ ತೀರ್ಪು ಬಂದಿದೆ, ಈ ದಿನಗಳಲ್ಲಿ ನಾವು ಹತ್ತಿರದಲ್ಲಿರುವಂಥವರು ಅತಿ ಹೆಚ್ಚು ಹಣವನ್ನು ನಾವು ಪಾವತಿ ಮಾಡ್ತಾ ಇರುವಂಥವ್ರು, ಇವ್ರಿಗೆ ಯಾಕೆ ನಾವು ಸುಂಕ ಪಾವತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಒಟ್ಟಾರೆ ಬೀದಿಗಿಳಿದು ಹೋರಾಟ ಮಾಡಿ ಪ್ರಶ್ನೆ ಮಾಡದೆ ಹೋದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ದುಬಾರಿ ವೆಚ್ಚವನ್ನು ಇವರ ಎದೆ ಮೇಲೆ ನಾವು ಇಡ್ತಾನೆ ಇರಬೇಕಾಗಿದೆ. ಆ ದಿಕ್ಕಿನಲ್ಲಿ ನಮ್ಮ ಹೋರಾಟವನ್ನು ರೂಪಿಸೋಣ. ಮುಂದಿನ ವಿಚಾರಗಳನ್ನು ನಾವು ನಿಮಗೆ ನಿರಂತರವಾಗಿ ಹಂಚ್ಕೊಳ್ತಾ ಇರ್ತೀವಿ. ಧನ್ಯವಾದಗಳು. ಇವತ್ತು ಯಾರ್ಯಾರು ಬಂದಿದ್ರೋ ನಮ್ಮ ರೈತ ಸಂಘದ ಇಡೀ ತಂಡ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಬೆಂಗಾಲಾಗಿ ನಿಂತ್ಕೊಳ್ರು. ಹಾಗೂ ಕುಮಾರಸ್ವಾಮಿಯವರು ಕೂಡ ರೈತ ನಾಯಕ ಕುಮಾರಸ್ವಾಮಿಯವರು ಕನಕಪುರದಿಂದ ಬಂದು ನಮ್ಮ ಜೊತೆ ನಿಂತು ಶಕ್ತಿ ತುಂಬಿದ್ರು. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಮತ್ತು ವಿಶೇಷವಾಗಿ ಪೊಲೀಸರನ್ನು ಕೂಡ ಕರ್ತವ್ಯ ಪ್ರಜ್ಞೆಯನ್ನು ಮೆರೆದು ನಾವು ನಮಗೆ ಅರ್ಥ ಆಗುತ್ತೆ, ಇಡೀ ಸರ್ಕಾರದ ಒತ್ತಡ ಪೊಲೀಸ್ ಇಲಾಖೆ ಮೇಲೆ ಕಾಡ್ತಾ ಇದೆ. ಅದು ನಮಗೆ ಇವತ್ತಿನ ದಿನ ಅರ್ಥ ಆಗಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾವಧಾನದಿಂದ